ಮೇಷರಾಶಿಯವರಿಗೆ ದಿಢೀರ್ ಅಂತ ಹೇಳಿ ರಾಜಯೋಗ ಬರ್ತಾ ಇದೆ. ಮೂಲವಾಗಿರ್ತಕ್ಕಂತಹ ಕಾರಣ ಏನು ಮತ್ತು ಅವರ ಜೀವನದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿರುವಂಥವ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡ್ತಕ್ಕಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಳ್ಬೋದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಸುಲಭವಾಗಿರ್ತಕ್ಕಂತಹ ಪರಿಹಾರವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿರ್ತೇನೆ. ಜೊತೆಗೆ ನೀವೇನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಡ್ತಾ ಇರ್ತೀರಿ, ಉದ್ಯೋಗದಲ್ಲಿ ಅನೇಕ ತೊಂದರೆಗಳಾಗ್ತಾ ಇರುತ್ತೆ, ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳು ಅಥವಾ ಪ್ರೀತಿಯ ಪ್ರೇಮ ಸಮಸ್ಯೆಗಳಾಗ್ತಾ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಾವು ಪಡ್ಕೊಳ್ಬೋದು. ಇನ್ನು ಮೊದಲನೇದಾಗಿ ಈ ತಿಂಗಳಲ್ಲಿರ್ತಕ್ಕಂತಹ ಗ್ರಹ ಗೋಚಾರ ಫಲಗಳು, ಗ್ರಹಚಾರ ಯಾವ ರೀತಿ ಬದಲಾಗುತ್ತೆ ಅದನ್ನು ತಿಳ್ಕೊಂಬರೋಣ ಬನ್ನಿ. ಜುಲೈ ತಿಂಗಳಲ್ಲಿ ಇರ್ತಕ್ಕಂತಹ ಗೋಚಾರ ಫಲಗಳು ಏನೇನಿರುತ್ತೆ, ಯಾವ್ಯಾವ ಗ್ರಹಗತಿಗಳು ಎಲ್ಲೆಲ್ಲಿಗೆ ಟ್ರಾನ್ಸಿಟ್ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಶುಕ್ರ ಗ್ರಹ ಜುಲೈ 5ನೇ ತಾರೀಕಿಗೆ ಸಿಂಹ ರಾಶಿ ಪ್ರವೇಶವನ್ನು ಮಾಡಿದ್ರೆ, ಬುಧ ಜುಲೈ 7ನೇ ತಾರೀಕಿಗೆ ವಕ್ರಿಯಾಗಿ ಮಿಥುನ ರಾಶಿ ಪ್ರವೇಶ ಮಾಡ್ತಕ್ಕಂಥದ್ದು, ಸೂರ್ಯ ಜುಲೈ 16ನೇ ತಾರೀಕು ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಕ್ಕಂಥದ್ದು. ಇದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ, ನಮಗೇನಾದರೂ ಚೇಂಜಸ್ ಸಿಗುತ್ತಾ, ನಮಗೇನಾದರೂ ಲಾಭ ಇದೆಯಾ ಅಂತ ನೀವು ಕಾಯ್ತಾ ಇದ್ರೆ ಖಂಡಿತವಾಗ್ಲೂ ಲಾಭ ಇದ್ದೇ ಇದೆ. ಅದನ್ನು ತಿಳಿಸೋದಕ್ಕೋಸ್ಕರನೇ ಈ ಒಂದು ಸಂಚಿಕೆನ ನಿಮಗೆ ಬಂದಿರುವಂಥದ್ದು. ಬಹಳ ವಿಶೇಷವಾಗಿ ಈ ಒಂದು ಗ್ರಹಗತಿಗಳ ಟ್ರಾನ್ಸಿಷನ್ನಿಂದ, ಬಹಳ ವಿಶೇಷವಾಗಿ ಈ ಗ್ರಹಗತಿಗಳ ಬದಲಾವಣೆಯಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ನಿಶ್ಚಿತವಾಗಿ ಆಗೇ ಆಗುತ್ತೆ. ಎಲ್ಲವನ್ನ ಕೂಡ ಪೂರ್ಣವಾಗಿ ಮಾತಾಡೋಣ. ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದು ಹೋಗ್ತಾ ಇರುತ್ತೆ. ಸಮಸ್ಯೆಗಳಂದರೆ ಇದೇ ರೀತಿ ಸಮಸ್ಯೆ ಬರಬೇಕು ಅಂತ ಇಲ್ಲ, ಅದು ಯಾವ ರೂಪದಲ್ಲಾದರೂ ಬರ್ಬೋದು. ಇವತ್ತು ಬಹಳ ವಿಶೇಷವಾಗಿ ನಿಮ್ಮ ರಾಶಿಗೆ ಹೊಂದಿಕೊಂಡು ಇರತಕ್ಕಂತಹ ಬಹಳ ವಿಶೇಷವಾಗಿರತಕ್ಕಂತಹ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಕುಟುಂಬದಲ್ಲಿ ಬಹಳ ಇಷ್ಟಪಡ್ತಕ್ಕಂತಹ ವ್ಯಕ್ತಿ, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿಯರಾಗಿರ್ಬೋದು, ಅತ್ತೆ ಮಾವ, ಈ ರೀತಿ ನಿಮ್ಮ ಬ್ಲಡ್ ರಿಲೇಷನ್ನಲ್ಲಿ ಅಥವಾ ನಿಮ್ಮ ಸ್ನೇಹ ಬಳಗದಲ್ಲಿ ನೀವು ಬಹಳ ಇಷ್ಟಪಡ್ತಕ್ಕಂತಹ ವ್ಯಕ್ತಿ ದಿಢೀರ್ ಅಂತ ಹೇಳಿ ನಿಮ್ಮ ಹತ್ರ ಮಾತನ್ನು ಆಡುವಂಥದ್ದನ್ನು ನಿಲ್ಲಿಸ್ಬಿಟ್ಟಿದ್ರೆ, ಅಥವಾ ವಿನಾಕಾರಣ ಯಾವುದೋ ಒಂದು ಮನಸ್ತಾಪ, ಜಗಳ, ಕಲಹ, ಕಿರಿಕಿರಿಗಳಾಗಿತ್ತು ಅಂದರೆ ನಮಗೆ ಮನಸ್ಸಿಗೆ ಅಯ್ಯೋ ಇವ್ರು ಮಾತಾಡಿಸ್ತಾ ಇಲ್ಲಲ್ಲ ಅಂತ ಹೇಳಿ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ನೀವೇ ಹೋಗಿ ಮಾತಾಡೋಣ ಅಂದರೆ ಏನೋ ಒಂದು ಅಡೆತಡೆ, ಎಲ್ಲೋ ಒಂದು ಈಗೋಯಿಸ್ಟಿಕ್ ಪ್ರಾಬ್ಲಮ್ಗಳು ನಮ್ಮನ್ನ ಕಾಡ್ತಾ ಇರುತ್ತೆ, ಎಲ್ಲೋ ಒಂದು ಈಗೋ ಅನ್ನೋ ಸಮಸ್ಯೆ ನಮ್ಮನ್ನ ಕಾಡ್ತಾ ಇರುತ್ತೆ. ಹಾಗಾಗಿ ಇಬ್ಬರ ನಡುವೆ ಕೂಡ ಹೊಂದಾಣಿಕೆ ಆಗಲಿಕ್ಕೆ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಜನರ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಆದಾಗ, ನಾವು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹೊರಡ್ತಾ ಇರ್ತೀವಿ, ಬಹಳ ಜನಗಳ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಆಗಿ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದು, ಅಥವಾ ಕುಟುಂಬದಲ್ಲಿ ನಾವೇನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗಿರ್ತೀವಿ ಆದರೆ ನಾವೇ ಶತ್ರುಗಳಾಗಿರುವಂಥದ್ದು, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ, ಕಲಹ, ಕಿರಿಕಿರಿಗಳಾಗ್ತಕ್ಕಂಥದ್ದು, ಮನೆಗೆ ಹೋದರೆ ಸಾಕು ಜಗಳ, ಕಲಹ, ಕಿರಿಕಿರಿ, ಈ ರೀತಿ ವಾತಾವರಣ ಇದ್ದಾಗ, ಅಥವಾ ಇಷ್ಟಪಟ್ಟವರು ಮಾತಾಡ್ತಾ ಇಲ್ಲ ಅಂದಾಗ ಗಂಡ ಹೆಂಡತಿ ಜೀವನದಲ್ಲಿ ದಿನನಿತ್ಯ ಯಾವುದೋ ಒಂದು ಸಣ್ಣ ವಿಚಾರದಿಂದ ಜಗಳ ಸ್ಟಾರ್ಟ್ ಆಗಿ ಅದು ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ಹಾಗೆ ಒಂದು ಸಂಬಂಧ ಅಂತಕ್ಕಂಥದ್ದು ದಿನನಿತ್ಯ ಹಾಳಾಗ್ತಾ ಇದ್ದಾಗ ಈ ವಿಶೇಷ ಪರಿಹಾರವನ್ನು ತಾವೆಲ್ಲರೂ ಕೂಡ ಮಾಡ್ಕೋಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ ವಿಚಾರಕ್ಕೆ ಬಂತು ಅಂದರೆ ನಿಮಗೂ ಮತ್ತು ಅವ್ರಿಗೂ ಹೊಂದಾಣಿಕೆ ಆಗುವ ರೀತಿಯಾಗಿ ವಿಶೇಷವಾಗಿರ್ತಕ್ಕಂತಹ ಈ ಮಣಿಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಎಡಗೈಯಲ್ಲಿ ಧರಿಸ್ಕೋಬೇಕಾಗತ್ತೆ. ಇದರಿಂದಾಗಿ ನಿಮಗೆ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಇದು ಯಾವುದೇ ರೀತಿಯ ತಾಂತ್ರಿಕ ವಿದ್ಯೆ ಆಗಿರ್ಬೋದು ಅಥವಾ ವಶೀಕರಣ ಖಂಡಿತವಾಗ್ಲೂ ಕೂಡ ಅಲ್ಲ. ಮಾತನಾಡೋ ರೀತಿ ಅಥವಾ ಜಗಳ ಇದ್ದಾಗ ಮನಸ್ತಾಪಗಳು ದೂರ ಆಗುವ ರೀತಿ ಈ ಮಣಿಗಳು ಅದರಲ್ಲಿರ್ತಕ್ಕಂತಹ ಎನರ್ಜಿಯಿಂದಾಗಿ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇದು ಒಂದು ಯಾರ ತಪ್ಪಿದ್ರೂ ಕೂಡ ಒಂದು ಜಗಳ, ಕಲಹ, ಕಿರಿಕಿರಿ ಪರಿಹಾರ ಆಗಲಿಕ್ಕೆ, ಅಥವಾ ಮಾತಾಡ್ತಾ ಇಲ್ಲ ಅಂದಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಯಾವುದೇ ಒಂದು ತಪ್ಪು ಕೆಲಸಗಳಿಗೆ ಇದನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಹಳ ಜನ ಕೇಳ್ತಾರೆ ವಶೀಕರಣ ಮಾಡಿಕೊಡಿ ಅಂತ. ಆ ರೀತಿ ವಶೀಕರಣ ಅಲ್ಲ ಇದು. ಸುಲಭವಾಗಿ ಮಾತಾಡಲಿಕ್ಕೆ, ಮನಸ್ತಾಪ ಇದ್ದಾಗ ಮನಸ್ತಾಪ ದೂರ ಆಗ್ಲಿಕ್ಕೆ ಇರ್ತಕ್ಕಂತಹ ಪರಿಹಾರ ಆಗಿರುತ್ತೆ. ಇದರ ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೋದು. ಮತ್ತು ಇದು ನಿಮಗೋಸ್ಕರ ಕಸ್ಟಮೈಸೇಷನ್, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಅಂತ ಬರೋದಿಲ್ಲ. ನಿಮ್ಮ ಸಮಸ್ಯೆಯನ್ನು ಕೇಳಿ ಆ ಸಮಸ್ಯೆಗೆ ಅನುಗುಣವಾಗಿರ್ತಕ್ಕಂತಹ ಕಸ್ಟಮೈಸೇಷನ್ ಕೂಡ ಇಲ್ಲಿ ಲಭ್ಯ ಇರುತ್ತೆ. ಹಾಗೂ ನಾರ್ಮಲ್ ಆಗಿ ಸಿಗುವಂಥದ್ದು ಕೂಡ ಸಿಗುತ್ತೆ. ಕಸ್ಟಮೈಸೇಷನ್ ಬೇಕಾದರೂ ಅಥವಾ ನಾರ್ಮಲ್ ಆಗಿರ್ತಕ್ಕಂಥದ್ದು ಬೇಕಾದರೂ ಕೂಡ
ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೊಂದು ಕರೆ ಮಾಡಿ ಇದನ್ನು ನೀವು ಪಡ್ಕೊಳ್ಬೋದು. ಮೇಷರಾಶಿಯವರಿಗೆ ರಿಯಲ್ ಎಸ್ಟೇಟ್ ಮತ್ತು ಭೂಮಿಯ ವ್ಯವಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಈ ಒಂದು ಮಾಸದಲ್ಲಿ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಜುಲೈ 16ನೇ ತಾರೀಕುವರೆಗೂ ಕೂಡ ಭಾಳ ಚೆನ್ನಾಗಿ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಕೈ ಹಿಡಿಯುತ್ತೆ. ಹಾಗೆ ಹಣದ ಒಳಹರಿವು ಅಂತಕ್ಕಂಥದ್ದು ಕೂಡ ಚೆನ್ನಾಗಿರುತ್ತೆ. ಆದರೆ ಆತುರದ ನಿರ್ಧಾರವನ್ನು ಮಾಡೋದಕ್ಕೆ ಹೋಗಬೇಡಿ. ಆತುರದ ನಿರ್ಧಾರ ನಿಮಗೆ ಹಣಕಾಸಿನ ನಷ್ಟ ಮತ್ತು ನಿಮ್ಮ ಒಂದು ಸಂಬಂಧಗಳು ಹಾಳಾಗುವ ರೀತಿ ಮಾಡುತ್ತೆ. ಹಾಗೆ ಶಾರ್ಟ್ಕಟ್ಟನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಒಂದು ಲಾಂಗ್ ಟರ್ಮ್ ಪ್ಲಾನನ್ನು ಇಟ್ಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಹಾಗೂ ನಿಮ್ಮ ಸಂಗಾತಿ ಜೊತೆಗೆ ಒಂದು ಹೂಡಿಕೆ ಮಾಡ್ತಕ್ಕಂಥದ್ದು, ಅವರ ಹೆಸರಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಕೂಡ ಲಾಭವನ್ನು ತಂದುಕೊಡುತ್ತೆ. ಹಾಗೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ದೂರ ಆಗಿತ್ತು ಅಂದರೆ ಹತ್ತಿರ ಆಗುವಂತಹ ಸಂಭವಗಳು ಕೂಡ ಬರುತ್ತೆ. ಪ್ರೇಮಿಗಳು ಒಂದಾಗುವಂತಹ ಸಾಧ್ಯತೆ ಬರುತ್ತೆ. ಮದುವೆ ಮಾತುಕತೆ ಆಗುವಂತಹ ಸಂಭವಗಳು ಬರುತ್ತೆ. ಅಥವಾ ಒಂದು ಭ್ರಾತೃಸ್ಥಾನದ ಬಗ್ಗೆ ನೋಡೋದಾಯಿತು ಅಂದರೆ ನಿಮ್ಮ ಸಹೋದರ ಜೊತೆ ಏನಾದರೂ ಮನಸ್ತಾಪಗಳಾಗಿತ್ತು ಅಥವಾ ನಿಮ್ಮ ಒಂದು ಅಹಂಕಾರದಿಂದಾಗಿ ಏನಾದರೂ ತೊಂದರೆಗಳಾಗಿತ್ತು ಒಂದು ರಿಲೇಷನ್ನಲ್ಲಿ ಅಂತಂದರೆ ಅದೆಲ್ಲವೂ ಕೂಡ ಸ್ವಲ್ಪ ಸಂಬಂಧಗಳು ಸರಿ ಹೋಗ್ತಕ್ಕಂಥದ್ದು. ಇನ್ನು ಗೃಹಿಣಿಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಅತ್ತೆ ಸೊಸೆ ನಡುವೆ ಏನಾದರೂ ಕಲಹ ಕಿರಿಕಿರಿಗಳಾಗ್ತಾ ಇತ್ತು ಅಂದರೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಹಾಗೆ ಸರ್ಕಾರಿ ಅಧಿಕಾರಿಗಳಿಗೆ ಅಂದುಕೊಂಡ ಜಾಗಕ್ಕೆ ಅಥವಾ ಸ್ವಲ್ಪ ನೀವು ಅಂದುಕೊಂಡದಕ್ಕಿಂತ ಒಂದು ದೂರದ ಸ್ಥಳಕ್ಕೆ ವರ್ಗಾವಣೆ ಆಗ್ತಕ್ಕಂತಹ ಭಾಗ್ಯವಿದೆ. ಅಂದರೆ ನೀವು ಅಂದ್ಕೊಂಡಕ್ಕಿಂತ ಒಂದು ಹೆಜ್ಜೆ ಒಳ್ಳೆಯದೇ ಆಗುತ್ತೆ ಅಂತಕ್ಕಂಥದ್ದು. ಖಾಸಗಿ ಉದ್ಯೋಗಿಗಳಿಗೆ ಕೆಲಸ ಹೋಗಿತ್ತು ಅಂತಂದರೆ ಕೆಲಸ ಸಿಗುವಂತಹ ಸಾಧ್ಯತೆ, ಆಫರ್ ಲೆಟರ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕಂಪನಿ ನೀವು ಯಾವುದು ಸೇರ್ತಿರಲ್ಲ ಅದರ ಬಗ್ಗೆ ಒಂದು ಪೂರ್ಣವಾದ ಮಾಹಿತಿಯನ್ನು ತಾವೆಲ್ಲರೂ ಕೂಡ ಕಳೆ ಹಾಕ್ಕೊಳ್ಳಿ. ಹಾಗೂ ಹಳೆಯ ಕೆಲಸದಲ್ಲಿ ನೀವೇನೇನು ಪಾಠ ಕಲ್ತಿದ್ದೀರಲ್ಲ ಅದನ್ನೆಲ್ಲ ಬಂಡವಾಳ ಮಾಡಿಕೊಂಡು ಇಡೀ ಒಂದು ಕೆಲಸದಲ್ಲಿ ನೀವು ಮುನ್ನುಗ್ಬೋದು. ಮತ್ತು ಮಾಧ್ಯಮದಲ್ಲಿ ಅಥವಾ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಒಂದು ಮಾಸ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ ಇದು ಉತ್ತಮ ಸಮಯ ಆಗಿರುತ್ತೆ. ಆದರೆ ಮಾತಿನಲ್ಲಿ ಸ್ವಲ್ಪ ಹಠ ಇರ್ತಕ್ಕಂಥದ್ದನ್ನು ಸ್ವಲ್ಪ ಕಮ್ಮಿ ಮಾಡಿ ಉದ್ದಟತನವನ್ನು ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಉನ್ನತ ಶಿಕ್ಷಣಕ್ಕೆ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತಕ್ಕಂಥದ್ದು ಸಿಗುತ್ತೆ. ಆದರೆ ಬೇಡದ ಆಕರ್ಷಣೆ ಆಗ್ತಕ್ಕಂಥದ್ದು ಅಥವಾ ಭಂಗವಾಗದಂತೆ ಇದನ್ನು ನೋಡಿಕೊಳ್ಬೇಕು. ಇನ್ನು ಪಿತ್ರಾರ್ಜಿತ ಆಸ್ತಿ ಸಿಗ್ತಕ್ಕಂಥದ್ದು ಅಥವಾ ಒಂದು ಶುಭ ಸುದ್ದಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಸಿಗ್ಬೋದು. ಇನ್ಶೂರೆನ್ಸು ಅಥವಾ PFನಿಂದ ಹಣ ಸಿಗ್ತಕ್ಕಂಥದ್ದು. ಹಾಗೂ ವಾಹನ ಚಲಾವಣೆ ಮಾಡಬೇಕಾದ್ರೆ ಅತಿ ವೇಗವನ್ನು ನೀವು ಅವಾಯ್ಡ್ ಮಾಡಿಕೊಳ್ಳಿ. ಇದು ಅಪಘಾತ ಭಯವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ವಸ್ತುಗಳು ಅಥವಾ ವಾಹನ ರಿಪೇರಿ ಮಾಡ್ತಕ್ಕಂಥದ್ದು ಅಥವಾ ಈ ರೀತಿ ಖರ್ಚುಗಳಾಗ್ತಕ್ಕಂತಹ ಸಂಭವಗಳು ಬರುತ್ತೆ. ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಇಟ್ಕೊಳ್ಳಿ. ಹಾಗೆ ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯಿತು ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಭಾಸ ಆಗ್ಬೋದು. ರಾಜಕಾರಣಿಗಳಿಗೆ ಜನಾಕರ್ಷಣೆ, ಜನಬೆಂಬಲ ಅಥವಾ ಮೇಲಧಿಕಾರಿಗಳಿಂದ ಮನ್ನಣೆ ಸಿಗುತ್ತೆ. ಕೃಷಿಕರಿಗೆ ಸ್ವಲ್ಪ ಒಂದು ರಾಹು ಮತ್ತು ಕುಜನ ಬಲದಿಂದ ಒಳ್ಳೆಯ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದು. ಹಾಗೂ ಕೃಷಿಕರೇನಾದರೂ ಯಂತ್ರೋಪಕರಣಗಳನ್ನು ಬಳಸ್ತಾ ಇತ್ತು ಅಂದರೆ ಸ್ವಲ್ಪ ಅದಕ್ಕೋಸ್ಕರ ಖರ್ಚಾಗುವಂಥ ಸಂಭವಗಳು ಕೂಡ ಬರುತ್ತೆ. ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ದೊಡ್ಡ ವ್ಯಕ್ತಿಯ ಸಂಪರ್ಕದಿಂದಾಗಿ ಹೆಚ್ಚಿನ ಲಾಭ ಆಗುತ್ತೆ. ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳಿ. ಯಾರನ್ನೂ ಕೂಡ ಸಿಟ್ಟಿನಿಂದ ಕಾಣೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇತ್ತು, ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಾಗ್ತಾ ಇತ್ತು ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇತ್ತು ಅಂದರೆ ನೇರವಾಗಿ ಬಂದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸುಲಭವಾದ ಶಾಸ್ತ್ರೋಕ್ತ ಪರಿಹಾರವನ್ನು ತಿಳಿಸ್ಕೊಡ್ಲಾಗುತ್ತೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.